ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ನೆನ್ನೆ ಅಂತೂ ಶಾಪಿಂಗ್ ಮಾಡಿ ಸುಸ್ತಾಗಿಬಿಟ್ಟಿದೆ ಮತ್ತು ಡ್ಯಾನ್ಸ್ ಮಾಡಿ ಫಸ್ಟೇ ಕಾಲು ನೋವಾಯಿತು. ನೆನ್ನೆ ಫುಲ್ ನಡೆದಾಡಿ ಇನ್ನೂ ಕಾಲು ನೋವು ಜಾಸ್ತಿ ಆಯಿತು. ಡಿಸ್ಟರ್ಬೆನ್ಸ್ ಗೈಸ್. ಮತ್ತು ಏನಂತ ಹೇಳಿದ್ರೆ ನೆನ್ನೆ ಶ್ರೇಯಾಂಶ್ ನಾವು ಟೌನಿಗೆ ಹೋದಾಗ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇದ್ದ. ಬಟ್ ಆವಾಗ ಫುಲ್ ಮಳೆ ಬರ್ತಿದ್ರಿಂದ ಅವ್ನಿಗೆ ಕೊಡ್ಸೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ನಮ್ಮಪ್ಪಂಗೆ ಹೇಳಿದರು ಬೆಳಗ್ಗೆನೇ ಇವಾಗ ಹೋಗಿದ್ದಾರೆ. ಟೈಮ್ ಬಂದು 7 ಗಂಟೆ ಗೈಸ್. ಇವಾಗ ಐಸ್ ಕ್ರೀಮ್ ತರಕ್ಕೆ ಹೋಗಿದ್ದಾರೆ. ಫ್ಯಾಮಿಲಿ ಪ್ಯಾಕ್ ತರ್ತೀನಿ, ಪಾಪುಗೆ ಎಷ್ಟು ಬೇಕು ಅಷ್ಟು ಕೊಡು ಅಂತ. ಅದೇ ಇಲ್ಲಿ ಬಂದರೆ ಅವನಿಗೆ ಯಾಕೆ ತುಂಬ ಖುಷಿ ಅಂದರೆ ಅಂಗಡಿ ಇಲ್ಲೇ ಇರೋದ್ರಿಂದ ಕೇಳಿದ ತಕ್ಷಣ ಪಟ್ಟ ಅಂತ ಸಿಗ್ಬಿಡುತ್ತಲ್ಲ. ಮತ್ತು ಇವ್ರಿಗೆ ಬೇಡ ಅಂತ ಹೇಳಿದ್ರು ನಮ್ಮಪ್ಪ ಕೇಳೋದೇ ಇಲ್ಲ. ಅವ್ನು ಕೇಳಿದ್ದಾನೆ ಅಂತೇಳ್ಬಿಟ್ಟು ತಂದು ಕೊಟ್ಬಿಡ್ತಾರೆ. ಇಂದ ತಗೊಂಡು ಬಂದರು ನೋಡಿ, ತೋರಿಸ್ತೀನಿ. ತೋರಿಸಿ. ಯಾವ ಐಸ್ ಕ್ರೀಮ್ ಅದು? ಯಾವ ಐಸ್ ಕ್ರೀಮು? ಬಟರ್ ಸ್ಕಾಚ್. ಹಾಂ, ಬಟರ್ ಸ್ಕಾಚ್. ಹಾಂ ವೆರಿ ಗುಡ್. ಗೈಸ್, ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಅಕ್ಕ ತಂಗಿ ಗಿಳಿಗಳು 2 ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಏನೇನು ಮಾಡ್ತಾಯಿದ್ದಾರೆ ಕೇಳೋಣ. ದೊಡ್ಡಮ್ಮ ಏನು ಮಾಡ್ತಾಯಿದ್ದೀರಾ? ಕ್ಯಾರೆಟು ಬೀನ್ಸ್ ಕಟ್ ಮಾಡ್ತಾ ಇದ್ದೀವಿ. ರವೆ ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀವಿ. ಅದೇ ಕಟ್ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮಮ್ಮ ರವೆ ಹುರ್ಕೊಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಹೇಳಿಯಮ್ಮ ಎಲ್ಲರೂ. ಗೈಸ್, ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ನೋಡಿ ಎಷ್ಟು ತೆಳ್ಳಗೆ ಬಂದಿದೆ. ನಂಗೆ ಈ ಥರ ಉಪ್ಪಿಟ್ಟು ತುಂಬ ಇಷ್ಟ. ತೆಳ್ಳಗೆ ರವೆ ಥರ ಇದ್ದರೆ ನಂಗೆ ತಿನ್ನೋಕ್ಕಾಗೋದಿಲ್ಲ. ಈ ಥರ ಇರಬೇಕು. ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ ನಮ್ಮಮ್ಮ. ಬಿಸಿ ಇವಾಗಲೇ ತಿನ್ಕೊಂಬಿಡು ಅಂತ ಹೇಳಿದರು. ಆಮೇಲೆ ತಣ್ಣಗಾರೆ ಚೆನ್ನಾಗಿರೋಲ್ಲ ಅಂತ, ಹಾಗಾಗಿ ಇವಾಗಲೇ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಗೈಸ್, ಇವಾಗ ಅಮ್ಮನೂ ಅಪ್ಪ ಹೋಗಿ ತಾಳಿ ತಗೊಂಡು ಬಂದರು. ಪೂಜೆ ಮಾಡಿಸಿ. ಅಲ್ಲಮ್ಮ ಬನ್ನಿ ಒಳಗೆ. ನಮ್ಮ ಅಜ್ಜಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಪೂಜೆ ರೂಮ್ ಸ್ವಲ್ಪ ಸಣ್ಣದಿದೆ ಗೈಸ್, ಹಾಗಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಒಳಗೆ ಪೂಜೆ ಮಾಡೋಕ್ಕೆ ಅಜ್ಜಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವಾಗ ತಾಳಿ ಪೂಜೆ ಮಾಡಬೇಕು. ಅಲ್ಲಿ ಪೂಜೆ ಮಾಡಿಸಿನೇ ಇಸ್ಕೊಂಡು ಬಂದಿದ್ದಾರೆ ತಾಳಿನ. ನೋಡಿ, ಕಾಣಿಸ್ತಾ ಇದೆಯಾ? ಕಟ್ಟಲಿಲ್ಲ ಅಂದ್ರೂ ಅಕಸ್ಮಾತ್ ಅದನ್ನ ಕೈಗಾದ್ರೂ ಕಟ್ಕೋಬೇಕಂತೆ. ಇದು ಆಗ್ತಾರಲ್ಲ, ಅದು ಅನ್ನಪೂರ್ಣ. ಅಮ್ಮ ಏನು ಮಾಡ್ತಿದ್ದೀರಾ? ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಯಾಕೆ ಇವಾಗ ಕೇಸರಿ ಬಾತ್ ಮಾಡ್ತಿದ್ದೀರಾ? ಇವಾಗ ಬೆಳಿಗ್ಗೆ ಉಪ್ಪಿಟ್ಟು ಜೊತೆ ಕೇಸರಿ ಬಾತ್ ಮಾಡೋಣ ಅಂತಿದ್ದೆ. ಅಷ್ಟೊತ್ತಿಗೆ ತಾಳಿ ತರಬೇಕು ಅಂತ ಫೋನ್ ಮಾಡಿದ್ರು. ತಾಳಿ ತಂದು ಮಾಡೋಣ ಅಂತೇಳಿ ಈಗ ಮಾಡ್ತಾ ಇದ್ದೆ. ನಮ್ದೆಲ್ಲ ತಿಂಡಿ ಆಯ್ತಲ್ಲ. ತಿಂಡಿ ಆದ್ಮೇಲೆ ಇವಾಗ ಕೇಸರಿ ಬಾತಾ? ಈಗ ತಾಳಿ ಇದ್ದಿದ್ದರಿಗೆ ಸ್ವೀಟ್ ಅಂತ ತಿನ್ನಿ. ತಾಳಿ ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು. ಗೈಸ್, ತಾಳಿ ನಿಮಗೆ ಇವಾಗ ತೋರಿಸಲ್ಲ ನಾನು. ಇವಾಗ ದೇವ್ರ ಮೇಲೆ ಹಂಗೆ ನಿಮಗೆ ತೋರಿಸಿದ್ದೀನಿ. ಅದೇ ತಾಳಿ ಕಾಣಿಸಿಲ್ಲ. ತಾಳಿ ಇನ್ನು ನಿಮಗೆ ನಮ್ಮ ಅಕ್ಕನ ಕಟ್ಟಾಗ್ಲೇ ತೋರಿಸ್ತೀನಿ ನಾನು ತಾಳಿ. ಓಕೆ ಅಲ್ಲಮ್ಮ? ಮತ್ತೇನಾದರೂ ಹೇಳ್ತೀರಾ? ಇನ್ನೇನು ಇಲ್ಲಮ್ಮ, ಅದೇ ಮನೆ ಬ್ಯುಸಿ. ನಮ್ಮಮ್ಮ ಚೆನ್ನಾಗಿ ಕಾಣ್ತಿದ್ದಾರೆ ನೋಡಿ ಈ ಸ್ಯಾರಿಯಲ್ಲಿ. ಎಲ್ಲಮ್ಮ ನೀಟಾಗಿ ನಿಂತ್ಕೊಳ್ಳಿ. ನೋಡಿ ಗೈಸ್, ನಮ್ಮಮ್ಮ ಚೆನ್ನಾಗಿ ಕಾಣ್ತಿದ್ದಾರೆ. ಹಾಂ, ಏನು ಎಂತ? ಯಾರು ತಂದಿದ್ದಾರೆ ಲಾಲಿಪಾಪು? ಅಪ್ಪಪ್ಪ ಹೇಳಿದ್ರು ತಗೊಂಡು ಬಂದಿದ್ದೀನಿ ಅಂತ. ನೀವು ರೈಮ್ಸ್ ಹೇಳಿ, ನಾನು ಕೊಡ್ತೀನಿ. ಯಾವ್ದಾದ್ರು ರೈಮ್ಸ್ ಹೇಳಿ, ಯಾವಾಗ ಲಾಲಿಪಾಪ್ ಕೊಡ್ತೀನಿ. ಇಲ್ಲಾಂದ್ರೆ ಕೊಡೋದಿಲ್ಲ, ಹಂಗಾರೆ ಕೊಡೋದಿಲ್ಲ. ರೈಮ್ಸ್ ಇಲ್ಲ, 1 2 3 10 ತನಕ ಹೇಳಿ ಕೊಡ್ತೀನಿ. ಹಾಂ ಹಾಂ ಹಂಗೆ ಹೇಳಿದ್ರೆ ಕೊಡೋದಿಲ್ಲ. ನೀಟಾಗಿ ನಿಂತ್ಕೊಂಡು ಹೇಳಿ. ಏನು? ಹಾಂ, ಲಾಲಿಪಾಪ್ ಕೊಟ್ಟರೆ ಏನು ಹೇಳಬೇಕು? ಗೈಸ್, ಇವಾಗ ಕೇಸರಿ ಬಾತ್ ರೆಡಿ ಇದೆ. ನಮ್ಮಮ್ಮ
ಬಾಳೆಹಣ್ಣು ಕೇಸರಿಬಾತ್ ಮಾಡಿದ್ದಾರೆ ಇವತ್ತು. ಬಿಸಿ ಬಿಸಿ ಗೈಸ್, ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ. ಯಾಕೆ ಸ್ನಾನ ಮಾಡಿದೆ ಅಂದರೆ ನಮ್ಮ ಅಕ್ಕಂದು ತಾಳಿ ತಂದುಬಿಟ್ಟಿದ್ದಾರೆ. ನಂಗೆ ಅವಾಗಲಿಂದ ನೋಡಬೇಕು ಅಂತ ಅನಿಸ್ತೈತೆ. ನಮ್ಮಮ್ಮ ಸ್ನಾನ ಮಾಡಿ ನೋಡಿ ಅಂತಿದ್ರು. ಹಾಗಾಗಿ ಸ್ನಾನ ಮಾಡ್ಕೊಂಡು ಇವಾಗ ನೋಡ್ಕೊಂಬಂದೆ. ನನಗಂತೂ ತುಂಬ ಇಷ್ಟ ಆಯ್ತು. ಕರಿ ಮಾಡಿ ಎಲ್ಲ ಸ್ವಲ್ಪ ಸೈಡಿಗೆಲ್ಲ ಹಾಕ್ಬಿಟ್ಟಿದ್ದು ಚೆನ್ನಾಗಿದೆ. ಅರ್ಶಿನ ದಾರದಲ್ಲಿ ಹಾಕಿದಾಗ ನೋಡೋಕೆ ಒಂಥರ ಚಂದ. ಹಾಗೆ ನೋಡ್ಕೊಂಡು ಬಂದೆ. ನೋಡ್ಕೊಂಡು ಬರೋಷ್ಟು ನಮ್ಮಮ್ಮ ಕೇಸರಿಬಾತ್ ರೆಡಿ ಮಾಡಿಟ್ಟಿದ್ದಾರೆ. ಬಾಳೆಹಣ್ಣು ಕೇಸರಿಬಾತ್ ತುಂಬಾ ಚೆನ್ನಾಗಿದೆ. ಬಿಸಿ ಬಿಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಂಗೆ ಬಾಯಲ್ಲಿ ನೀರು ಬರ್ತಿದೆ. ನಿಮಗೆ ಹೇಳಿ ಟೇಸ್ಟ್ ಮಾಡಿ ಹೇಳೋಣ ಅಂತೇಳಿ ಇನ್ನೂ ಹಿಡ್ಕೊಂಡಿದ್ದೀನಿ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಚೆನ್ನಾಗಿದೆ. ತುಪ್ಪ ತುಂಬ ಹಾಕ್ಬಿಟ್ಟಿದ್ದಾರೆ ನಮ್ಮಮ್ಮ. ಚೆನ್ನಾಗಿದೆ ಅಮ್ಮ. ಚೆನ್ನಾಗಿದೆಯಾ? ನಮ್ಮಮ್ಮ ಇವಾಗ ಸೋಮವಾರ ಚಪ್ರನಮ್ಮ. ಸೋಮವಾರ ಚಪ್ರ ಇರೋದ್ರಿಂದ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಭಾನುವಾರ ಚಪ್ರ ಇದೆ. ಹಾಗಾಗಿ ಇವಾಗ ಕೊತ್ತಂಬರಿ ಸೊಪ್ಪು ಎಲ್ಲ ತೆಗೆದು ಸ್ಟಾಕ್ ಇಟ್ಕೊಂಡಿದ್ದಾರೆ. ಇನ್ನು ಮುಂದೆ ಡೈಲಿ ಫಂಕ್ಷನ್ ಇರೋದ್ರಿಂದ ಅದಕ್ಕೆಲ್ಲ ಬೇಕಾಗುತ್ತೆ ಅಂತ ಕೊತ್ತಂಬರಿ ಸೊಪ್ಪು ಒಂದು ಗಾಡಿ ತೊಗೊಂಬಂದು ಇಟ್ಕೊಂಡಿದ್ದಾರೆ. ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಂದರೆ ನಮ್ಮ ಅಕ್ಕ ಮೊನ್ನೆ ನಾನು ಬಂದಿದ್ದ ದಿನವೇ ಹೇಳಿದ್ಲು, ನೀನು ಸಾಂಬಾರು ಮಾಡಿಕೊಡು ನಿನ್ನ ಕೈಯಿಂದ ಅಂತ. ಹಾಗಾಗಿ ಇವತ್ತು ಮಧ್ಯಾಹ್ನ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಮಡಿಕೆರೆ ಸಾಂಬಾರು ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಇವಳಿಗೊಬ್ಳಿಗೆ ಇಲ್ಲಿ ಇಷ್ಟ ಆಗುತ್ತೆ. ಹಾಗೆ ಈಗ ಮದುವೆಗೆ ಹೋಗೋದಲ್ಲ ಅಂಥೇಳಿ ಪಾಪ ಅಂತ ಮಾಡಿಕೊಡ್ತಾಯಿದ್ದೀನಿ. ನೋಡೋಣ. ಅಂದರೆ ಸಾಂಬಾರು ನಾನೇನು ಎಲ್ಲ ರೆಸಿಪಿ ಹೇಳೋಕ್ಕಾಗಲ್ಲ ಗೈಸ್. ಇವತ್ತು ಲಾಂಗ್ ವೀಡಿಯೋ ಆಗುತ್ತೆ. ಲಾಂಗ್ ವೀಡಿಯೋ ಆದರೆ ನನಗೆ ಏನಂದರೆ ನೆನ್ನೆದು ವೀಡಿಯೋ ಪ್ರಾಬ್ಲಮ್ ಇಶ್ಯೂ ಆಗಿ ಮತ್ತೆ ಫಸ್ಟಿಂದ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಇಶ್ಯೂ ಏನು ಬರ್ತಿದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಹಾಗಾಗಿ ಸಾಂಬಾರು ನಾರ್ಮಲ್ ನೀವು ಮಾಡೋ ಥರನೇ ಇಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಇನ್ನು ಯಾವಾಗಾದ್ರೂ ಮಾಡಿದೆ ನಾನು ರೆಕಾರ್ಡ್ ಮಾಡಿ ಹಾಕ್ತೀನಿ ಸಾಂಬಾರು ರೆಸಿಪಿನ. ಈಗ ಸದ್ಯಕ್ಕೆ ಅವಳಿಗೆ ಸಾಂಬಾರು ಮಾಡಿ ಹೆಂಗೆ ಬಂದಿದೆ ಅಂತ ಹೇಳ್ತೀನಿ. ಓಕೆ. ಮತ್ತು ನಿಮಗೆಲ್ಲ ಕ್ವಶನ್ ಬರ್ತಾ ಇರ್ಬೋದು, ಯಾಕೆ ನಿಮ್ಮ ಅಕ್ಕನ ಇನ್ನೂ ತೋರಿಸಿಲ್ಲ, ಮದುವೆ ಹುಡುಗಿಗೆ ತೋರಿಸಿಲ್ಲ ಅಂತ. ಅದು ಸರ್ಪ್ರೈಸ್. ಇನ್ನೊಂದು 2 ದಿನದಲ್ಲಿ ನಾನು ಅವಳನ್ನ ರಿವೀಲ್ ಮಾಡ್ತೀನಿ. ಅಲ್ಲಿ ತನಕ ಅದಕ್ಕೆ ಅವಳನ್ನ ತೋರಿಸ್ತಿಲ್ಲ. ಬರೀ ಅವಳ ಕೈ ಕಾಲು ಮಾತ್ರ ನಿಮಗೆ ಕಾಣಿಸ್ತಾ ಇರ್ಬೋದು. ಅಲ್ಲಿ ಒಬ್ರೊಬ್ರು ಗೆಸ್ಟ್ ಮಾಡ್ಬೋದು. ಅವಳ ಕೈ ಕಾಲೆಲ್ಲ ಅವಾಗ ವಿಡಿಯೋದಲ್ಲಿ ಕಾಣುತ್ತೆ. ಅದ್ಬಿಟ್ಟು ಅವಳನ್ನ ಫೇಸ್ ಎಲ್ಲೂ ರಿವೀಲ್ ಮಾಡಿಲ್ಲ. ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಒಂದು ಒಳ್ಳೆ ಈವೆಂಟಲ್ಲೇ ಅವಳನ್ನ ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅವಳನ್ನ ರಿವೀಲ್ ಮಾಡ್ತೀನಿ. ಅದೇ ತನಕ ವೆಯ್ಟ್ ಮಾಡ್ತಾಯಿರಿ. ನಮ್ಮ ಅಕ್ಕ ನೋಡಬೇಕು ಅಂತ ನಿಮಗೂ ಕುತೂಹಲ ಬರಬೇಕು ಅಂತ, ನನಗೆ ಕ್ಯೂರಿಯಸ್ ಬರಬೇಕು. ನನ್ನ ವೀಡಿಯೋದಲ್ಲಿ ನಿಮಗೆ ಕ್ಯೂರಿಯಸ್ ಆಗಬೇಕು ಅಂತಲೇ ಈ ಥರ ಎಲ್ಲ ಈವೆಂಟ್ ಇಟ್ಕೊಂಡಿದ್ದೀನಿ. ನೀವು ನನ್ನ ವೀಡಿಯೋ ನೋಡಿದ್ರೆ ನಿಮಗೂ ಎಂಜಾಯ್ಮೆಂಟ್ ಖುಷಿ ಆಗ್ಬೋದು. ಯಾಕಂದರೆ ನಾವು ಅಷ್ಟೇ ಎಂಜಾಯ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ತಲೆಯಲ್ಲಿ ಇಟ್ಕೊಂಡಿರೋ ಥರ ಪ್ರೋಗ್ರಾಮ್ ನಡ್ಕೊಂಡು ಹೋದರೆ ಚೆನ್ನಾಗಾಗುತ್ತೆ ಅಂತ. ಹೋಪ್ ಫಾರ್ ಬೆಸ್ಟ್, ಚೆನ್ನಾಗಾಗಲಿ ಎಲ್ಲದು ಅಂತ. ನಾನು ಅಂದ್ಕೊಂಡಿರೋ ಫಂಕ್ಷನ್ ಎಲ್ಲ ನಾನು ಅಂದ್ಕೊಂಡಿರೋಂಗೆ ಆಗಲಿ ಅಂತ. ಇವಾಗ ಸದ್ಯಕ್ಕೆ ಕೇಸರಿಬಾತ್ ತಿಳ್ಕೊಂಡ್ಬಿಡ್ತೀನಿ. ನಮ್ಮ ದೊಡ್ಡಮ್ಮ ಬಂದರು ನೋಡಿ. ಅಲ್ಲಿ ದೊಡ್ಡಿ ಹಾಯ್ ಮಾಡಿ. ಹಾಯ್, ಚೆನ್ನಾಗಿದ್ದೀರಾ ಎಲ್ಲರೂ? ಎಲ್ಲ ಚೆನ್ನಾಗಿದ್ದೀರಾ? ಕೇಸರಿಬಾತ್ ತಿಂತಿದ್ದೀರಾ? ನಮ್ಮ ದೊಡ್ಡಮ್ಮ ಮುಂಬೈಲಿರೋದ್ರಿಂದ ಅವರಿಗೆ ಹಿಂದಿನೇ ಬರುತ್ತೆ ಮಾತಾಡ್ಬೇಕಾರೆ. ಹಾಗಾಗಿ ಸ್ವಲ್ಪ ಎಲ್ಲ ವರ್ಡಿಂಗ್ಸ್ ಮಿಸ್ ಆಗುತ್ತೆ. ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲರದು ನಂದು ಮಿಸ್ ಆಗುತ್ತೆ, ನಮ್ಮ ದೊಡ್ಡಮ್ಮಂದು ಮಿಸ್ ಆಗುತ್ತೆ. ಬೇರೆಲ್ಲರೂ ನೀಟಾಗಿ ಕನ್ನಡ ಮಾತಾಡ್ತಾ ಇರಲಿ ಪರ್ಫೆಕ್ಟಾಗಿ. ಓಕೆ, ಚೆನ್ನಾಗಿದೆ. ಮತ್ತೆ ಸಿಗ್ತೀನಿ ಗೈಸ್. ಇವತ್ತಿಗೆ ಮಧ್ಯಾಹ್ನಕ್ಕೆ ಲಂಚ್ ಅನ್ನ, ನಾನು ಮಾಡಿದ ಸಾಂಬಾರು ಮತ್ತು ಮೀನು ಫ್ರೈ. ಗೈಸ್, ಇವಾಗ ನಾನು ನನ್ನ ತಂಗಿ ಕೇಕ್ ಆರ್ಡರ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನಾಳೆ ಬ್ರೈಟ್ ಟು ಬಿ ಈವೆಂಟ್ ಇಟ್ಕೊಂಡಿದ್ದೀವಿ. ಹಾಗಾಗಿ ಮತ್ತು ನನ್ನ ಸ್ಯಾರಿ ಒಂದು ಲ್ಯಾಂಡ್ರಿ ಕೊಡಬೇಕಿತ್ತು, ಅದನ್ನು ಕೊಟ್ಟು ಬರೋಣ ಅಂತ. ನನ್ನ ತಂಗಿ ಪಾಪುನೂ ಇದ್ದಾನೆ ಇಲ್ಲಿ. ಯುವಿನ್ ಹಾಯ್ ಮಾಡಿ. ಯುವಿನ್ ಹಾಯ್ ಮಾಡು. ಅದಕ್ಕೆ ನಾಚಿಕೆ. ಗೈಸ್, ಇವಾಗಷ್ಟೇ ಟೌನಿಂದ ಬಂದು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡ್ವಿ ನಾವು. ಇಲ್ಲಿ ನೋಡಿ ನಮ್ಮ ಇಶಾ ಬಿದ್ದು ಇವಾಗ ಸ್ವಲ್ಪ ಗಾಯ ಆಗಿ ಅಳ್ತಾ ಇರೋದು. ಹಾಯ್ ಮಾಡಿ. ಹಾಯ್ ಇಶಾ. ನಾವು ಇಷ್ಟನ ಇಲ್ಲಿ ಅಕ್ಕಂತ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮುಗೀತು. ಇವಾಗ ಟೈಮ್ ಬಂದು 5:15. ನಾವೆಲ್ಲರೂ ಮಕ್ಕಳಿಗೆ ಇವಾಗ ತಿನ್ನಕ್ಕೆ ಕೊಟ್ಟಿದ್ದೀವಿ. ನೋಡಿ ಎಷ್ಟು ನಮ್ಮ ಮನೇಲಿ ಮಕ್ಕಳಿದೆ. ಚಿನ್ಕುರ್ಲಿ ಫಸ್ಟು ನಮ್ಮ ಶ್ರಿಯಾನ್ ಇದ್ದಾನೆ. ಹಾಯ್ ಮಾಡಿ ಶ್ರಿಯಾನ್. ಆಮೇಲೆ ನೆಕ್ಸ್ಟ್ ಬಂದರೆ ನಮ್ದು ಇಶಾನಿ ಇದ್ದಾರೆ. ಇಶಾನಿ ಹಾಯ್ ಮಾಡಿ. ಇಶಾನಿ ಹಾಯ್ ಮಾಡಿ. ಹಾಯ್ ಇಶಾ. ಹಾಯ್. ನೆಕ್ಸ್ಟ್ ಬಂದು ನಮ್ಮ ಅನಿಕಾ ಇದ್ದಾರೆ ಇಲ್ಲಿ. ಹಾಯ್ ಮಾಡಿ ಅನಿಕಾ. ನೆಕ್ಸ್ಟ್ ಬಂದ್ರೆ ನಮ್ಮ ಯುವಿ. ನಮ್ಮ ದೊಡ್ಡಮ್ಮ ನೋಡಿರಿ. ನಮ್ಮ ದೊಡ್ಡಮ್ಮ
ಎಲ್ಲಿ ಹೊರಟಿದ್ದೀರಾ? ನಾವು ಶಾಪಿಂಗಿಗೆ ಹೊರಟಿದ್ವಿ. ನೆಕ್ಸ್ಟ್ ಬಂದ್ರೆ ನಮ್ಮ ಅಜ್ಜಿ ನೋಡಿ ಜಿಮ್ ಚಾಕ್ ಬ್ಲೌಸ್ ನೆಕ್ಸ್ಟ್ ನಮ್ಮಮ್ಮ ಅಡುಗೆ ರೂಮಲ್ಲಿ ಇದ್ದಾರೆ. ನಮ್ಮಮ್ಮ ಇವಾಗ ಟೀ ಪ್ರಿಪೇರ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅಮ್ಮ ಏನ್ ಮಾಡ್ತಿದ್ದೀರಾ? ಟೀ ಮಾಡ್ತಾ ಇದೀವಿ ನೋಡಿ ನಮ್ಮಮ್ಮ ಸುಂದರಿ ತರನೇ ಕಾಣ್ತಾ ಇದ್ದಾರೆ. ಗೈಸ್, ಬಳೆಶಾಸ್ತ್ರಕ್ಕೆ ನಾವು ಬಳೆಗಾರನ ಕರ್ಸೋಣ ಅಂತಿದ್ವಿ, ಬಟ್ ಅವ್ರದ್ರಲ್ಲಿ ಬಳೆಶಾಸ್ತ್ರ ಏನು ಅಷ್ಟು ಗ್ರ್ಯಾಂಡ್ ಇಲ್ಲ, ಬೇಡ ಅಂತ ಹೇಳಿದ್ದಕ್ಕೆ ನಾವೇ ಮನೆಯಲ್ಲೇ ಬಳೆಶಾಸ್ತ್ರ ಮಾಡ್ಕೊಳೋಣ ದೊಡ್ಡವರೆಲ್ಲ ಸೇರಿ ಅಂತ ಹೇಳ್ಬಿಟ್ಟು ಬಳೆ ಬೇಕು ಅಂತ ಹೇಳ್ಬಿಟ್ಟು ಬಳೆಗೂ ಹಾಗೆ ನಮ್ಮ ಅಕ್ಕನ ವೆಡ್ಡಿಂಗ್ ಬ್ಲೌಸು ಅದು ಬಿಡಿಸ್ಕೊಂಡು ಬರಬೇಕಾಗಿತ್ತು, ಸ್ಟಿಚಿಂಗ್ ಕೊಟ್ಟಿರೋದು. ಮತ್ತು ಸ್ವಲ್ಪ ಎಲ್ಲ ಹಲ್ದಿಗೆ ಅವಳಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಬರೋಣ ಅಂತ ಅಮ್ಮೋರೆಲ್ಲ ಹೋಗಿದ್ದಾರೆ. ನಮ್ಮ ಅಕ್ಕನ ವೆಡ್ಡಿಂಗಿಗೆ ಬ್ಲೌಸ್ ಸ್ಟಿಚ್ ಮಾಡಿರೋದು ಅಣ್ಣ ಪ್ಲ್ಯಾನ್ ಮಾಡಿದ್ದಾರೆ, ಈ ಥರನೇ ಬರಬೇಕು ಬ್ಲೌಸ್ ಅಂತ. ಅಣ್ಣ ಅಂದರೆ ನಮ್ಮ ಅಕ್ಕನಿಗೆ ಮದುವೆ ಆಗೋ ಹುಡುಗ, ಅದೇ ಥರ ಸ್ಟಿಚ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ವೆಡ್ಡಿಂಗ್ ದಿನ ನಾನು ಅದು ನಿಮಗೆ ತೋರಿಸ್ತೀನಿ ಹೇಗಿದೆ ಬ್ಲೌಸ್ ಅಂತ ಹೇಳ್ಬಿಟ್ಟು. ಮತ್ತು ಇವಾಗ ಬಳೆಶಾಸ್ತ್ರಕ್ಕೆ ಬಳೆ ತರಕ್ಕೆ ಹೋಗಿದ್ದಾರಲ್ಲ, ಅದನ್ನ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಹೇಳಿದ್ದೀನಿ. ನಾನು ಹೋಗಿಲ್ಲ, ಶ್ರೇಯಾಂಶ್ನ ಕರ್ಕೊಂಡಂತೂ ಮೇನ್ ರೋಡಿಗೆ ಸುತ್ತಕ್ಕೆ ಆಗೋದೇ ಇಲ್ಲ. ಅವ್ನು ನನ್ನ ಬಿಟ್ಟು ಬೇರೆಯವ್ರು ಯಾರ ಜೊತೆನೂ ಹೋಗೋದು ಇಲ್ಲ, ಹಾಗಾಗಿ ನಾನು ಬರಲ್ಲ ಅಂದೆ. ಅವರು ಲೇಖಕ ನಮ್ಮ ದೊಡ್ಡಮ್ಮ ಅಮ್ಮ ಅಕ್ಕ ಹೋಗಿ ಬಂದರು. ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಅವ್ರು ಬಳೆಗೆ ಏನೇನು ಬಳೆಶಾಸ್ತ್ರಗೆಲ್ಲ ತೊಗೊಂಡಿದ್ದಾರೆ ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ. ಓಕೆ, ಇಲ್ಲಿ ನಮ್ಮ ಲೇಖಕ್ಕ ಅವ್ರಿಗೆ ಪರಿಚಯ ಇರೋ ಒಂದು ಹೋಲ್ಸೇಲ್ ಬ್ಯಾಂಗಲ್ಸ್ ಶಾಪಿಗೆ ಕರ್ಕೊಂಡೋಗಿದ್ದಾರೆ. ಯಾಕಂದರೆ ತುಂಬ ಬಳೆ ಬೇಕಿತ್ತು, ನಾವೆಲ್ಲರೂ ಅದೇ ಬಳೆ ಮದುವೆಗೆ ತೊಡ್ತಾ ಇದ್ದೀವಿ, ಹಾಗಾಗಿ ಅಲ್ಲೇ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದಾರೆ. ಇಲ್ಲಿ ನಮ್ಮ ಅಜ್ಜಿ ಶ್ರೇಯಾಂಶಿಗೆ ತಲೆಗೆ ಎಣ್ಣೆ ಹಾಕ್ತಾ ಇದ್ದಾರೆ, ಬೆಳಗ್ಗೆ ಹಾಕಿದ್ದಿಲ್ಲ. ನೆನ್ನೆ ಬೆಳಗ್ಗೆ ಎಣ್ಣೆ ಹಾಕಿದಾಗ ಚಂದ ಮಾಡ್ಕೊಂಡ, ಬೆಳಗ್ಗೆನೂ ರಾತ್ರಿ ಎಲ್ಲ. ಅದಕ್ಕೆ ಇವಾಗಲೂ ಎಣ್ಣೆ ಹಾಕೋಣ ಅಂತ ನೋಡಿದ್ರೆ ಬಿಟ್ಟಿಲ್ಲ, ಅದಕ್ಕೆ ಎಳ್ದಿಟ್ಕೊಂಡು ಎಣ್ಣೆ ಹಾಕ್ಕೊಟ್ವಿ. ಇವಾಗ ಇಲ್ಲಿ ನೋಡಿ ಒಂದು ಕಿತಾಪತಿ ಮಾಡ್ತಾ ಇರೋದು ಎಲ್ಲ ಎಳ್ದಾಕಿದ್ದಾನೆ. ಇವತ್ತಿನ ಕಿವಿ ಮಾತು: ಆಶಾವಾದಿ ಮಾತಾ ಪ್ರತಿ ಕಷ್ಟದಲ್ಲೂ ಅವಕಾಶವನ್ನು ಕಂಡುಕೊಳ್ಳುತ್ತಾರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.